ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ವೃಷಭ ರಾಶಿಯವ್ರಿಗೆ 2026 ಫೆಬ್ರವರಿ ತಿಂಗಳು ಒಂದು ಮೈಲಿಗಲ್ಲು ಆಗಲಿದೆ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಈ ತಿಂಗಳು ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ಯೋಗ ನಿಮಗಾಗಿ ಕಾದಿದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಸಣ್ಣ ಸಂಚು ನಡೆಯುವ ಸಾಧ್ಯತೆಯೂ ಇದೆ. ಅದು ಏನು? ನಿಮ್ಮ ಆರೋಗ್ಯದಲ್ಲಿ ನೀವು ಮಾಡಿಕೊಳ್ಬೇಕಾದ ತುರ್ತು ಬದಲಾವಣೆ ಯಾವುದು? ಹಾಗೆಯೇ ಈ ತಿಂಗಳು ನೀವು ಕೈ ಹಾಕೋ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಜಯ ಸಿಗಬೇಕು ಅಂದರೆ ನೀವು ಮಾಡಿಕೊಳ್ಳಬೇಕಾದ ಪರಿಹಾರ ಆದರೂ ಏನು? ಇದೆಲ್ಲರ ಬಗ್ಗೆ ನೀವು ತಿಳಿದುಕೊಬೇಕು ಅಂದರೆ, ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ತಿಂಗಳು ವೃಷಭ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಿಶ್ರ ಫಲ ಸಿಗಲಿದೆ. 10ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಕೆಲಸದ ಬಗ್ಗೆ ನಿಮಗೆ ವಿಪರೀತ ಆಸಕ್ತಿ ಮತ್ತು ಹಠ ಉಂಟಾಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ. ಆದರೆ ಕಚೇರಿಯಲ್ಲಿ ನಿಮ್ಮ ಏಳ್ಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋರ ಸಂಖ್ಯೆ ತುಂಬಾ ಜಾಸ್ತಿ ಇರೋದ್ರಿಂದ ಅಂಥವರಿಂದ ನೀವು ಸ್ವಲ್ಪ ದೂರ ಇರೋದು ನಿಮಗೆ ಒಳ್ಳೆಯದು. ಇನ್ನು ಗಾಸಿಪ್ ಅಥವಾ ರಾಜಕೀಯಕ್ಕೆ ನೀವು ಕಿವಿ ಕೊಡಬೇಡಿ. ಇನ್ನು ಹೊಸ ಉದ್ಯೋಗದ ಹುಡುಕಾಟ ಮಾಡೋವರಿಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತೆ. ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ, ಹೂಡಿಕೆಗೆ ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ಶನಿದೇವನು ಲಾಭ ಸ್ಥಾನದಲ್ಲಿರೋದ್ರಿಂದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಇನ್ನು ವಿದೇಶಿ ಅಥವಾ ಹೊರ ರಾಜ್ಯಗಳ ಜೊತೆ ವ್ಯಾಪಾರ ಮಾಡೋರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಆದರೆ ಯಾವುದೇ ಹೊಸ ಒಪ್ಪಂದಗಳಿಗೆ ನೀವು ಸಹಿ ಹಾಕೋ ಮುನ್ನ ಆ ಪತ್ರಗಳನ್ನು ಸರಿಯಾಗಿ ನೀವು ಓದ್ಕೊಳ್ಳಿ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂದರೆ ಅದರಲ್ಲಿ ನಂಬಿಕೆ ಇಡಿ. ಆದರೆ ಜಾಗರೂಕತೆಯೂ ತುಂಬಾ ಮುಖ್ಯ ಆಗುತ್ತೆ. ಕೃಷಿಕರಿಗೆ ಈ ತಿಂಗಳು ಸಮಾಧಾನಕರವಾಗಿರುತ್ತೆ. ಇನ್ನು ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ತೋಟಗಾರಿಕೆ ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿದವರಿಗೆ ಈ ತಿಂಗಳು ಉತ್ತಮ ಆದಾಯ ಸಿಗೋ ಸೂಚನೆ ಸಹ ಇದೆ. ಆದರೆ ಕೃಷಿ ಉಪಕರಣಗಳ ರಿಪೇರಿಗಾಗಿ ಸ್ವಲ್ಪ ಹಣ ಖರ್ಚಾಗ್ಬೋದು. ಇದರ ಬಗ್ಗೆ ನೀವು ಮೊದಲೇ ಸಿದ್ಧರಾಗಿರಿ. ಇನ್ನು ಕುಟುಂಬ ಜೀವನದಲ್ಲಿ ಸುಖ ಸಂತೋಷ ನೆಲೆಯಾಗಲಿದೆ. ಇನ್ನು ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಸಹ ಗೋಚರಿಸ್ತಾ ಇದೆ. ಮಕ್ಕಳಿಂದ ನಿಮಗೆ ಹೆಮ್ಮೆಯ ಸುದ್ದಿ ಸಿಗಲಿದೆ. ಆದರೆ 4ನೇ ಮನೆಯಲ್ಲಿ ಕೇತುವಿನ ಪ್ರಭಾವ ಇರೋದ್ರಿಂದ ನಿಮ್ಮ ಮನಸ್ಸು ಕೆಲವೊಮ್ಮೆ ಮನೆಗಿಂತ ಹೊರಗಿನ ಕಡೆಯೇ ಹೆಚ್ಚಾಗಿ ಇರಬಹುದು. ಇನ್ನು ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯ ಕಳೆಯಲು ಪ್ರಯತ್ನಿಸಿ. ಇದರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹ ದೂರ ಆಗುತ್ತೆ. ಈ ತಿಂಗಳು ನೀವು ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಬೇಕಾಗತ್ತೆ. ಕೆಲಸದ ಒತ್ತಡದಿಂದಾಗಿ ಸರಿಯಾದ ಸಮಯಕ್ಕೆ ಊಟ ಅಥವಾ ನಿದ್ದೆ ಮಾಡದೇ ಇರೋದ್ರಿಂದ ನಿಮ್ಮ ಮೇಲೆ ಅದರ ಪರಿಣಾಮ ಬೀರಬಹುದು. ನಿಮಗೆ ಜೀರ್ಣಕ್ರಿಯೆ ಅಥವಾ ಕುತ್ತಿಗೆ ನೋವು ಇಂತಹ ಸಣ್ಣ ಸಮಸ್ಯೆಗಳು ಕಾಣಿಸ್ಕೊಬೋದು. ಆದ್ದರಿಂದ ನೀವು ಪ್ರತಿನಿತ್ಯ ನೀವು ಪ್ರಾಣಾಯಾಮ ಅಥವಾ ವಾಕಿಂಗನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದೃಷ್ಟದ ಸಂಖ್ಯೆ 2, 7, 8. ಅದೃಷ್ಟದ ಬಣ್ಣ ಬಂದು ನಿಮಗೆ ಬಿಳಿ ಮತ್ತು ತಿಳಿ ನೀಲಿ. ಅದೃಷ್ಟದ ದಿನ ಬಂದು ಶುಕ್ರವಾರ ಮತ್ತು ಬುಧವಾರ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಸಣ್ಣ ಪರಿಹಾರಗಳನ್ನ ಪಾಲಿಸಿ. ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ತುಪ್ಪದೀಪ ಹಚ್ಚಿ. ಇನ್ನು ಶನಿವಾರ ನೀವು ಬಡವರಿಗೆ ಹಣ್ಣು ಅಥವಾ ಹಾಲನ್ನು ದಾನ ಮಾಡಿ. ನಿಮ್ಮ ಇಷ್ಟ ದೈವದ ಮಂತ್ರವನ್ನು ನೀವು ಪ್ರತಿನಿತ್ಯ ತಪ್ಪದೆ 108 ಬಾರಿ ಜಪಿಸಿ. ಫೆಬ್ರವರಿ 2026 ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂತ ಗೊತ್ತಾಗಿದೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯಕ್ಕಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.